ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 13 ಜನವರಿ 2025 ನಿಫ್ಟಿ 15ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 1048.90 ಪಾಯಿಂಟ್ಸ್ಗಳ ಒಂದು ಕುಸಿತಾನೆ ಕಂಡಿದೆ ಅಂತ ಹೇಳ್ಬೋದು. ಕ್ಲೋಸ್ ಆಗಬೇಕಾದ್ರೆ ಸುಮಾರು 76,330.01 ಪಾಯಿಂಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 15 ನೋಡೋದಾದರೆ ಸುಮಾರು 345.55 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 23,085.95 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ 1.47% ಇಳಿಕೆ, ಇದನ್ನ ಕುಸಿತ ಅಂತಲೇ ಹೇಳ್ಬೋದು ಇವತ್ತು ಶೇರ್ ಮಾರ್ಕೆಟ್ನಲ್ಲಿ. ಇವತ್ತು ಟಾಪ್ ಲೂಸರ್ಸ್ ಅಂತ ನೋಡಬೇಕಾಗುತ್ತೆ. ಟಾಪ್ ಗೇನರ್ಸ್ ಅನ್ನೋದಕ್ಕಿಂತ ನಿಫ್ಟಿ 15ನಲ್ಲಿ ಟಾಪ್ ಲೂಸರ್ಸ್ ನೋಡೋದಾದರೆ ಅಡಾನಿ ಎಂಟರ್ಪ್ರೈಸಸ್ ಸುಮಾರು 6.29% ಇಳಿಕೆ ಕಂಡಿದೆ. ಪ್ರತಿ ಶೇರಲ್ಲಿ ಸುಮಾರು ₹149.25 ಅಷ್ಟು ಲಾಸ್ ಆಗಿದೆ. ಹಾಗೆ ಟ್ರೆಂಡ್ ಶೇರ್ಸ್ನಲ್ಲಿ BPCL, ಬೆಲ್, ಅಡಾನಿ ಪೋರ್ಟ್ಸ್, ಪವರ್ ಗ್ರಿಡ್, ಟಾಟಾ ಸ್ಟೀಲ್, NTPC, ಹಾಗೆ ಗ್ರಾಸಿಮ್, ಟಾಟಾ ಮೋಟರ್ಸ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಏಷ್ಯನ್ ಪೇಂಟ್ಸ್, ವಿಪ್ರೋ, ಅಪೋಲೋ ಹಾಸ್ಪಿಟಲ್ಸ್, ONGC, ಟೆಕ್ ಮಹೇಂದ್ರ, ಈ ಕೆಲವು ಟಾಪ್ ಕಂಪ್ನಿ ಶೇರ್ಸ್ಗಳಲ್ಲಿ ಇವತ್ತು ಅತಿ ಹೆಚ್ಚು ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಟಾಪ್ ಗೇನರ್ಸ್ ನೋಡೋದಾದರೆ ನಿಫ್ಟಿ 15ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳು ಏರಿಕೆ ಆಗಿದೆ ಅಂದರೆ ಲೆಸ್ ದೆನ್ 1% ಏರಿಕೆ ಆಗಿದೆ. ಅದರಲ್ಲೂ ಆಕ್ಸಿಸ್ ಬ್ಯಾಂಕು, TCS, ಇಂಡಸ್ ಇಂಡ್ ಬ್ಯಾಂಕ್, ಹಿಂದೂಸ್ತಾನ್ ಯೂನಿಲಿವರ್, ಈ ಇಷ್ಟು ಶೇರ್ಸ್ಗಳಲ್ಲಿ ನಿಫ್ಟಿ 15ನಲ್ಲಿ ಅಲ್ಪ ಸ್ವಲ್ಪ ಅಂದರೆ ಲೆಸ್ ದೆನ್ 1% ಇವತ್ತು ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ IPO ನೋಡೋದಾದರೆ ಬಾರ್ಫ್ಲೆಕ್ಸ್ ಪಾಲಿಫಿಲ್ಮ್ಸ್ ಲಿಮಿಟೆಡ್ SME IPO ಇದು 15ನೇ ತಾರೀಕು ಇದು ಕ್ಲೋಸ್ ಆಗೋದು. ಇದ್ರ ಬಗ್ಗೆ ಅದು ಅಪ್ಡೇಟ್ ಇಲ್ಲ ಎಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಅಂತ. ಅದೇ ರೀತಿ ಸ್ಯಾಟ್ ಕಾರ್ಟರ್ ಶಾಪಿಂಗ್ ಲಿಮಿಟೆಡ್ SME IPO ಇದು 14 ಜನವರಿ ಅಂದರೆ ನಾಳೆ ಇದು ಕ್ಲೋಸ್ ಆಗುತ್ತೆ. ಹಾಗೆ ಲಕ್ಷ್ಮಿ ಡೆಂಟಲ್ ಲಿಮಿಟೆಡ್ ಇವತ್ತು ಹೊಸ IPO ಬಂದಿದೆ. ಪ್ರೈಸ್ ರೇಂಜ್ ಬಂದು ₹407 ₹428 ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 13,431. ಹಾಗೆ ಇವತ್ತು ಓಪನ್ ಆಗಿರೋದು 15ನೇ ತಾರೀಕು 2025 ಇದು ಜನವರಿಗೆ ಇದು ಕ್ಲೋಸ್ ಆಗುತ್ತೆ. ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲ ತುಂಬ